ನೋಡ್ರಿ ಹಂಗೆ ನೋಡ್ರಿ. ಸ್ವಲ್ಪ ಹೊತ್ತು ನೋಡ್ರಿ, ಅರ್ಥ ಆಗುತ್ತೆ. ಮೊದಲು ನೋಡೋದಲ್ಲ, ಅರ್ಥ ಮಾಡ್ಕೊಂಬದ್ ಕಲಿ. ಯಾಕಂದ್ರ ಯಾರಾದ್ರೂ ಒಂದು ಮಾತು ಹೇಳ್ತಾ ಇದ್ದಾಗ ನಾವು ನೆಟ್ಟಗೆ ಕೇಳೋದನ್ನ ಕಲಿಬೇಕು. ಸ್ವಲ್ಪ ಅವ್ರ ಹೇಳೋದನ್ನ ಎಷ್ಟು ನಿಜ ಇದೆನೋ, ಎಷ್ಟು ಸುಳ್ಳಿದೇನೋ ಅಂತ ಕೇಳಿ ತಿಳ್ಕೊಳ್ಳಿ. ಪ್ರತಿಯೊಂದು ವಿಷಯದಲ್ಲಿ ಅನುಭವ ಅನ್ನೋದು ಬಹಳ ಮುಖ್ಯ. ಯಾರಾದ್ರೂ ಒಂದು ಒಳ್ಳೆ ಮಾತುಗಳು ಹೇಳ್ತಾ ಇದ್ರೆ ಕೇಳಿ. ಏನಾದರೂ ದುಡ್ಡು ಖರ್ಚಾಗ್ತಾ ಇದೆಯಾ, ಅವ್ರು ಎಷ್ಟು ನಿಜ ಹೇಳ್ತಾರೆ, ಎಷ್ಟು ತಪ್ಪು ಹೇಳ್ತಾ ಇದ್ದಾರೆ, ಅದರಲ್ಲಿ ಏನು ಅನುಭವ ಇದೆ, ಸ್ವಲ್ಪ ಕೇಳಿ. ಪೂರಾ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಒಂದು ಟೈಮ್ನಾಗಿಲ್ಲ, ಒಂದು ಟೈಮ್ನಾಗಿಲ್ಲ, ಅದನ್ನು ಆ ಮಾತು ಹೇಳಿದ ನಿಮಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಮಾತು ಕೆಲವೊಂದು ಟೈಮ್ನಲ್ಲಿ ಅವೇ ಕೆಲಸ ಬರುತ್ತವೆ. ನಿಜ. ಅದು ಯಾರಿಗೆ ಅರ್ಥ ಆಗುತ್ತೋ, ಯಾರು ಎಕ್ಸ್ಪೀರಿಯನ್ಸ್ ಮಾಡಿರುತ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಪ್ರತಿಯೊಂದು ಜಾಗದಲ್ಲಿ ನಾವು ಅವಮಾನ ಪಡಿಲೇಬೇಕು. ಅವಮಾನ ಪಡಿದಾಗಲೇ ನಮಗೆ ಒಂದು ಸಿಟ್ಟು ಬರುತ್ತೆ. ನಮಗೆ ಈಗೋ ಅಂತ ಆತನು ಆವಾಗಲೇ ನೀವು ಏನಾದರೂ ಸಾಧನೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮಾಡಿಬಿಡು. ಯಾರೋ ಏನೋ ಅನ್ಕೋತಾರೆ ಅಂತ ನೀವು ಮಾಡೋದನ್ನ ಬಿಡಬೇಡಿ. ನಿನ್ನ ಆಸೆ ಕಳ್ಕೋಬೇಡಿ. ಅದು ಸಕ್ಸಸ್ ಆಗಿದ ಮೇಲೆ ಎಲ್ಲರೂ ನಿನ್ನ ಹತ್ರ ಬರುತ್ತಾರೆ. ಸಕ್ಸಸ್ ಆಗೋದಕ್ಕಿಂತ ಮೊದಲೇ ನೀನು ಏನೇನೋ ಥಿಂಕ್ ಮಾಡಿಕೊಂಡು ಮಾಡ್ಬೇಕನ್ನೋದನ್ನ ಬಿಟ್ಬಿಟ್ಟು ಮತ್ತ ಎಲ್ಲರ ಹತ್ರ ನೀನೇ ಹೋಗ್ತೀಯ. ಹಂಗೆ ಮಾಡ್ಕೋಬೇಡ. ನೀ ಸಕ್ಸಸ್ ಆಗೋವರೆಗೂ ಸ್ವಲ್ಪ ಸಮಯವನ್ನು ನೀಡು. ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಎಲ್ಲನೂ ಕೋಪ ಏನಾಗಲಿ, ನಿನ್ನನ್ನು ನೆಗೆಟಿವ್ ಮಾತಾಡಿ ಟ್ರಿಗರ್ ಮಾಡ್ತಾರೆ. ಅದನ್ನ ಅದನ್ನ ಕನೆಕ್ಟ್ ಆಗ್ಬೇಡ್ರಿ ನೀವು. ಅವ್ರು ಏನು ಹೇಳ್ತಾರೆ ನಮ್ಗೆ ಕಿವಿ ಇಲ್ಲ ಅಂತ ಬಿಟ್ಬಿಡ್ರಿ. ಕೆಲವೊಂದು ಟೈಮ್ನಲ್ಲಿ ನಾವು ಪಾಸಿಟಿವ್ ಕೇಳೋದ್ರಲ್ಲಿ ತುಂಬ ಮಜಾ ಬರುತ್ತೆ. ನೆಗೆಟಿವ್ ಕೇಳಿದ್ರಲ್ಲಿ ಸ್ವಲ್ಪ ಮೈಂಡ್ ಖರಾಬ್ ಆಗುತ್ತೆ. ನೀವು ಎಷ್ಟು ನೆಗೆಟಿವ್ನ ತಲೆಯಲ್ಲಿ ಇಟ್ಕೋತೀರಾ ಅಷ್ಟು ನೀವು ಲೈಫ್ನಾಗ ಡಿಸ್ಟರ್ಬ್ ಆಗ್ತೀರ. ಎಷ್ಟು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರಾ ಅಷ್ಟು ಮೇಲೆ ಇರ್ತೀರ. ಕೆಲವರು ನಮ್ಗೆ ತುಂಬ ಜನ ಬೈತಾ ಇರ್ತಾರೆ. ಬೈದಿದಾಗ ನಮ್ಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ನಿಮ್ಮ ಜೀವನನೇ ಹಾಳು ಮಾಡುತ್ತೆ. ನಾಯಿಗಳು ಬೊಗಳ್ತಾ ಇದ್ದಾವೆ ಅಂತ ನೀವು ಸ್ವಲ್ಪ ಪಾಸಿಟಿವ್ ಥಿಂಕ್ ಮಾಡಿ ನಿನ್ನ ಕೆಲಸ ನೀನು ನೋಡ್ಕೊಂಡ್ರೆ ಆ ಮುಂದಿನ ಕೆಲಸ ಇನ್ನೂ ಆಗಿಬಿಡುತ್ತೆ. ಒಂದು ವೇಳೆ ನೀವು ನಿನಗೆ ಬೈದಿದ್ದ ಮಾತುಗಳನ್ನು ನೀನು ಹಿಡ್ಕೊಂಡ್ರೆ ಅವ್ರ ಸೇರಿ ಜಗಳ ಆಡಿ ಆ ಸಮಯ ವೇಸ್ಟ್ ಆಗುತ್ತೆ. ಅದು ಇನ್ನೂ ಸಿಚುವೇಶನ್ ಚೇಂಜ್ ಮಾಡುತ್ತೆ. ನಿನ್ನ ಲೈಫ್ ಕೂಡ ಖರಾಬ್ ಆಗುತ್ತೆ.